ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ವತಿಯಿಂದ 2024-25ನೇ ಸಾಲಿನ ಶ್ರೀ ವಿಶ್ವಗುರು ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವು ಸೆಪ್ಟೆಂಬರ್ 20ರಂದು ಮಳವಳ್ಳಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸುತ್ತಿರುವ ಅಧ್ಯಕ್ಷರು ಏನು ಹೇಳ್ತಾರೆ ಅಂತ ಕೇಳುವ ಬನ್ನಿ. ಸರ್, ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಏನು ಕಾರ್ಯಕ್ರಮ ಮಾಡ್ತಿದ್ದೀರಿ? ನಾವು ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯಿಂದ ಒಂದು ವಿಶ್ವಗುರು ಪ್ರಶಸ್ತಿ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಏರ್ಪಡಿಸಿದ್ದು, ಅದರಲ್ಲಿ ಶ್ರೀ ಸೋಮನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಶೋಭಾ ಮಳವಳ್ಳಿಯವರಿಗೆ ಅವರು ಪತ್ರಿಕಾ ರಂಗದಲ್ಲಿ ಉನ್ನತ ಕಾರ್ಯ ಮಾಡಿರೋದ್ರಿಂದ ಅವ್ರಿಗೆ, ಮತ್ತು ಕೆ.ವಿ. ಮಲ್ಲೇಶ್ ಅವರು ಮೈಸೂರು ಮಹಾನಗರ ಪಾಲಿಕೆಯವರು, ಅವ್ರಿಗೂ ಸಹ ನಾವು ವಿಶ್ವಗುರು ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಹಾಗೂ ಸಾಧಕರಲ್ಲಿ ನಮ್ಮ ಅಲಗೂರು ವೃತ್ತದ ವೃತ್ತ ನಿರೀಕ್ಷಕರಾದ ಬಿ.ಎಸ್. ಶ್ರೀಧರ್ ಅವರಿಗೆ, ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಎಚ್.ಎನ್. ಗಿರೀಶ್ ಅವರಿಗೆ, ಹಾಗೂ ಹಿರಿಯ ಪತ್ರಕರ್ತರಾದ ಮಾದಳ್ಳಿ ರಾಜ್ ಅವರಿಗೆ ನಾವು ಸಾಧಕರಾಗಿ ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಹಾಗೆ ಶ್ರೀ ಪುಟ್ಟಸ್ವಾಮಿ ಅವರವರು ಪುರಸಭೆ ಅಧ್ಯಕ್ಷರು, ಹಾಗೂ ವಿ ಕೃಷ್ಣಪ್ಪರವರು ಆರಕ್ಷಕ ಉಪನಿರೀಕ್ಷಕರು, ಹಾಗೂ ಡಿ ಕೃಷ್ಣೇಗೌಡರು ಮಲ್ಮೂರು ನಿರ್ದೇಶಕರು ಅವರು ಉಪಸ್ಥಿತಿಯಲ್ಲಿರುತ್ತಾರೆ. ನಾವು ನಮ್ಮ ಸೊಸೈಟಿ ಪರವಾಗಿ ಇವರೆಲ್ಲರಿಗೂ ಸನ್ಮಾನವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು. ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಿದ್ದೀರಿ. ಈ ಕಾರ್ಯಕ್ರಮದ ವಿಶೇಷ ಏನು? ನಾವು ಪ್ರತಿ ವರ್ಷ ಸಾಧಕರಿಗೆ ವಿಶ್ವಗುರು ಪ್ರಶಸ್ತಿನ ನಾವು ಪ್ರದಾನ ಮಾಡ್ತಾಯಿದ್ದೀವಿ. ಅದೇ ರೀತಿ ಎಲ್ಲ ಒಂದು ಸಾಧಕರು ಏನಿದ್ದಾರೋ ಪ್ರತಿ ವರ್ಷವೂ ಜನರಲ್ ಬಾಡಿ ಜೊತೆಗೆ ಇದು ನಾವು ಮಾಡ್ತಾಯಿದ್ವಿ. ಇವತ್ತೊಂದು ದಿವಸ 20ನೇ ತಾರೀಕು ಶನಿವಾರ ಈ ತಿಂಗಳು, ಅಂದರೆ ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ವಿಶ್ವಗುರು ಪ್ರಶಸ್ತಿ ಪ್ರದಾನಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಸೋಮನಾಥ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಉದ್ಘಾಟನೆಗೆ ADGP ಎಂ ನಂಜುಂಡಸ್ವಾಮಿಯವರು ಸುಧಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ MG ರಂಗಸ್ವಾಮಿಯವರು ನಮ್ಮ ಒಂದು ಈ ಸಂಸ್ಥೆಯ ನಮ್ಮ ಸೊಸೈಟಿ ಅಧ್ಯಕ್ಷರು ಇರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರು ಇರ್ತಾರೆ. ಈಗ ಅದೇ ರೀತಿ ನಮ್ಮ ಪುಟ್ಟಸ್ವಾಮಿಯವರು ನಮ್ಮ ಪುರಸಭಾ ಅಧ್ಯಕ್ಷರು ಮಳವಳ್ಳಿ ಅವರು ನಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಯಾರ್ಯಾರಿಗೆ ಸನ್ಮಾನ ಮಾಡ್ತಿದ್ದೀರಿ? ಸನ್ಮಾನನ ನಾವು ವಿಶ್ವಗುರು ಪ್ರಶಸ್ತಿ ಪುರಸ್ಕೃತರು ಅಂದ್ಬಿಟ್ಟು ನಾವು ಇಬ್ಬರಿಗೆ ಸನ್ಮಾನ ಮಾಡ್ತಾಯಿದ್ವಿ. ಅದರಲ್ಲಿ ಶ್ರೀಮತಿ ಶೋಭಾ ಮಳವಳ್ಳಿಯವರು ನಮ್ಮ ಮಳವಳ್ಳಿ ತಾಲೂಕಿನವರು, ನಮ್ಮ ಮಳವಳ್ಳಿಯವರು ಅವರು ಮುಖ್ಯ ಸಂಪಾದಕರು, ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ನವರು ಸಂಪಾದಕರವರು, ಅವರು ನಾವು ಗೌರವಿಸ್ತಾ ಇದ್ದೀವಿ. ಅದೇ ರೀತಿ ಕೆ.ವಿ. ಮಲ್ಲೇಶ್ ಅವರು ಅಂದ್ಬಿಟ್ಟು ಮಾಜಿ ಸದಸ್ಯರು ಮೈಸೂರು ನಗರ ಪಾಲಿಕೆ, ಅವರು ಅಧ್ಯಕ್ಷರು ಅನಿಕೇತನ ಸೇವಾ ಟ್ರಸ್ಟ್ ಅಂದ್ಬಿಟ್ಟು ಒಂದು ಸೇವಾ ಟ್ರಸ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಜನಗಳಿಗೆ ಒಂದು ಅನುಕೂಲ ಮಾಡ್ಕೊಂಡಿದ್ದಾರೆ. ಅವ್ರನ್ನ ನಾವು ಈ ಒಂದು ವಿಶ್ವಗುರು ಪ್ರಶಸ್ತಿಗೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಸಾಧಕರಿಗೆ ಸನ್ಮಾನ ಅಂತ ಪ್ರತಿ ವರ್ಷವೂ ಇದೆ. ಅದೇ ರೀತಿ ನಮ್ಮ B.S. ಶ್ರೀಧರ್ ಅವರು ಅಲಗೂರು ವೃತ್ತ ನಿರೀಕ್ಷಕರು, ಅಲಗೂರು ಪೊಲೀಸು, ಅವ್ರಿಗೂ ಸುಧಾ ಇದ್ದೀವಿ. ಎಚ್.ಎನ್. ಗಿರೀಶ್ ಅಂದ್ಬಿಟ್ಟು ಅವರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಅವರು ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಣಸೂರು, ಅವರನ್ನು ನಾವು ಇಲ್ಲಿ ಸಾಧಕರಾಗಿ ಸನ್ಮಾನಿಸ್ತಾ ಇದ್ದೀವಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಮಾದರಳ್ಳಿ ರಾಜು ಅವರು ಸುಧಾ ಬರ್ತಾಯಿದ್ದಾರೆ. ಹಾಗೆ ನಮ್ಮ ಆಡಳಿತ ಮಂಡಳಿ ಇದ್ದಾರೆ, ಉಪಾಧ್ಯಕ್ಷರಾದಂಥ ಸಿದ್ಲಿಂಗ ಸ್ವಾಮಿಯವರಿದ್ದಾರೆ. ಆಮೇಲೆ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಕಾರ್ಯಕ್ರಮನ ನಾವು ಪ್ರತಿ ವರ್ಷವೂ ಹಮ್ಮಿಕೊಂಡ್ಬರ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ.